ಇದು ಒಂದು ಚಮತ್ಕಾರ ಆಗ್ತದೆ ನೋಡಿ. ಹಾಲಾಯ್ತು ನೋಡಿ. ದಿಸ್ ಇಸ್ ಪಂಚಗವ್ಯ. ಮಾಡು, ರುಚಿ ನೋಡಿ. ನಿಮ್ಮ ಜೀವನದಲ್ಲಿ ಪ್ರಪ್ರಥಮವಾಗಿ ಎಷ್ಟು ರುಚಿ ತಗೊಳ್ತಾ ಇದೆ ನೋಡಿ. ಹೌದು. ಯಾರಿಗೆ ಎಸಿಡಿಟಿ ಇದೆ, ಆಮ್ಲ ಪಿತ್ತ ರೋಗ ಇದೆಯಲ್ಲ, ರಾತ್ರಿ ಮಲಗುವಾಗ ಅರ್ಧ ಚಮಚ ಬಾಯಿಲ್ ಹಾಕಿ ಬಿಡದ ಸವಾಲು ಅಂದರೆ ಹಸುಗಳಿಗೆ ಏನಾದರೂ ದೊಡ್ಡ ರೋಗ ಬಂದಾಗ ಅದು ಸವಾಲಾಗ್ತದೆ. ಗೋ ಸಾಕಾಣಿಕೆಯ ಸವಾಲುಗಳನ್ನು ಎದುರಿಸೋದು ಹೇಗೆ, ಸ್ವತಂತ್ರವಾಗಿ ಗೋವನ್ನು ಸಾಕಬಹುದು, ಆ ಮಾರ್ಗ ಯಾವುದು? ಈಗ ನಾನು ನಿಮಗೆ ಪಂಚಗವ್ಯವನ್ನು ತಯಾರು ಮಾಡ್ಕೊಳ್ಳೋದು ಹೇಳ್ತೇನೆ. ಪಂಚಗವ್ಯ ತಗೊಳ್ಳೋದು ನಮ್ಮ ಸನಾತನ ಪದ್ಧತಿಯಲ್ಲಿ ಇದೆ. ಎಲ್ಲಿ ಅಶೌಚ ಆದಾಗ ಶರೀರ ಶುದ್ಧಾರ್ಥಂ ಪಂಚಗವ್ಯ ಪ್ರಾಶನ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಪಂಚಗವ್ಯ ತಗೊಳ್ಳುವಂಥ ಪದ್ಧತಿ ಬಹುತೇಕ ಲುಪ್ತ ಆಗಿದೆ, ಬಹುತೇಕ. ಆದರೆ ಅದನ್ನು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು, ಸುಲಭ ವಿಧಾನ ಹೇಳ್ತೇನೆ. ಅದಕ್ಕೆ ಮನೆಯಲ್ಲಿ ಒಂದು ಈ ಪಂಚಗವ್ಯ ಘೃತ ಅಂತ, ಇದನ್ನು ಯಾವ ಗೋಶಾಲಿದರು ತಯಾರು ಮಾಡ್ಬೋದು. ಅದು ಶುದ್ಧವಾಗಿ ಯಾರು ತಯಾರು ಮಾಡಿದ್ದಾರೆ ಅದನ್ನು ನಾನು ಇಟ್ಕೊಂಡಿದ್ದೇನೆ. ಇದು ಮಾಲೂರು ಗೋಶಾಲೆಯಲ್ಲಿ, ಶ್ರೀ ರಾಘವೇಂದ್ರ ಗೋಶಾಲೆ ಮಾಲೂರಲ್ಲಿ ತಯಾರಾಗಿದ್ದು, ಕೋಲಾರ ಜಿಲ್ಲೆ ಅಲ್ಲಿ ತಯಾರಾಗಿದ್ದು, ತುಂಬ ಉತ್ಕೃಷ್ಟವಾಗಿದ್ದದನ್ನು ನಾನು ಬಳಸಿದ್ದೇನೆ. ಅದರ ಅನುಭವ ಹೇಳ್ತೇನೆ. ಇದನ್ನೊಂದು ಇಟ್ಕೊಳ್ಬೇಕು. ಹಾಗೆ ಗೋಮೂತ್ರದ ಅರ್ಕ ಬೇಕು. ಇದೆಲ್ಲ ಹಾಳಾಗುವಂಥದ್ದಲ್ಲ, ಬಹುಕಾಲ ಇಟ್ಕೊಳ್ಬೋದು. ಇದು ಎರಡು ಇದ್ಬಿಟ್ರೆ ಪಂಚಗವ್ಯ ನೀವು ಎಷ್ಟು ಬೇಕಾದ್ರೂ ಯಾವ ಸಮಯಕ್ಕೆ ಬೇಕಾದ್ರೂ ಮಾಡ್ಕೊಳ್ಬೋದು. ಇದರಲ್ಲಿ ಸ್ವಲ್ಪ ಪಂಚಗವ್ಯ ಘೃತವನ್ನು ಹಾಕಿದ್ದೇನೆ ನೋಡಿ. ತುಪ್ಪನ ಇದು ಹೌದು. ಇದರಲ್ಲಿ ಈ ಗೋಮೂತ್ರದ ಅರ್ಕವನ್ನು ಹಾಕ್ತೇನೆ ನೋಡಿ. ಇದು ಗೋಮೂತ್ರದ ಅರ್ಕ ನೋಡಿ. ಇದು ಉಂಟಲ್ಲ, ಇದು ಒಂದು ಚಮತ್ಕಾರ ಆಗ್ತದೆ ನೋಡಿ. ಹಾಲಾಯ್ತು ನೋಡಿ. ದಿಸ್ ಇಸ್ ಪಂಚಗವ್ಯ. ಇದು ವಿಜ್ಞಾನ, ಗೋ ವಿಜ್ಞಾನ. ಇದು ಯಾವ ಪುಸ್ತಕದಲ್ಲಿ ಬರೆದಿಲ್ಲ, ಯಾರು ಸಂಶೋಧನೆ ಮಾಡಿದ. ಇದು ಗೋಚರಿಸಿದ್ದನ್ನು ಅನೇಕ ಸಂತರಿಗಳಿದಾಗ ಅವರು ಆಶ್ಚರ್ಯಪಟ್ಟರು, ಚಕಿತಪಟ್ಟರು. ಆಮೇಲೆ ಇದಕ್ಕೆ ಒಂದಿದೆ, ಶುದ್ಧ ಮಾಡ್ಕೊಳ್ಬೇಕಾ, ಈ ದರ್ಬೆ ಹುಲ್ಲು ಅಂತ ಇರ್ತಾರೆ, ಗೊತ್ತಾಯ್ತು. ಆ ದರ್ಬೆ ಹುಲ್ಲು ಹಾಕಿ ಇದನ್ನು ತಿರುಗಿಸ್ಬೇಕು. ಅದಕ್ಕೊಂದು ಮಂತ್ರ ಇದೆ. ಯತ್ವಗಸ್ತಿಗ ತಂಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಾತ್ ಪಂಚಗವ್ಯಸ್ಯ ದಹತ್ವಗ್ನಿರಿವೇಂಧನಂ. ನಾವು ನಿತ್ಯ ಎಷ್ಟೋ ಕರ್ಮ ಮಾಡ್ತೀವಿ, ಅದು ಪುಣ್ಯ ಇರ್ಬೋದು, ಅದನ್ನು ಪಾಪನೂ ಆಗ್ಬೋದು. ಅನೇಕ ಪಾಪಗಳು ನಾವು ಅದನ್ನು ಭೋಗಿಸದೇನೆ ನಷ್ಟ ಆಗೋದಿಲ್ಲ. ಕೆಲವು ಭೋಗಿಸಿ ನಷ್ಟ ಆಗುತ್ತೆ, ಕೆಲವೊಂದು ಉಳ್ಕೊಂಡಿರ್ತದೆ. ಅದು ಚರ್ಮ ಮತ್ತು ಅಸ್ಥಿ, ಎಲುಬಿಗೆ ತಾಕೊಂಡಿರ್ತದೆ. ತ್ವಗಸ್ಥಿ, ತ್ವಗ್ ಅಂದರೆ ಚರ್ಮ, ಅಸ್ಥಿ ಅಂದರೆ ಎಲುಬು, ಅಷ್ಟು ಆಳವಾಗಿ ನಾಟ್ಕೊಂಡಿರ್ತದೆ. ಅಂತಹ ಪಾಪಗಳು ಪ್ರಾಶನಾತ್ ಪಂಚಗವ್ಯಸ್ಯ, ಪಂಚಗವ್ಯದ ಪ್ರಾಶನದಿಂದ ದಹತ್ವಗ್ನಿರಿವೇಂಧನಂ, ಕಟ್ಟಿಗೆಯನ್ನು ಅಗ್ನಿಯಲ್ಲಿ ಹಾಕಿದ್ರೆ ಹೇಗೆ ಸುಟ್ಟೋಗುತ್ತೋ ಅಂತಹ ಪಾಪಗಳು ನಾಶ ಆಗುತ್ತೆ ಅಂತ. ಈಗ ನಾವು ಪ್ರತ್ಯಕ್ಷ ಬುದ್ಧಿಯಿಂದ ಒಬ್ಬನ ಕೊನೆ ಮಾಡ್ತೀವಿ, ಅಂಥದ್ದು ಹೋಗ್ತದೆ ಅಂತ ನಾವು ಹೇಳುದಿಲ್ಲ. ಗೊತ್ತಿಲ್ಲದೆ ಆಗುತ್ತೆ. ನಡ್ಕೊಂಡು ಹೋಗುವಾಗ ಕಾಲು ಕೆಳಗೆ ಏನೋ ಸಾಯ್ತದೆ, ಗೊತ್ತಿಲ್ಲದೆ ಆಗುದು. ಕಾರ್ ಓಡಿಸ್ಕೊಂಡು ಹೋಗುವಾಗ ಏನೋ ಆಗಿರ್ತದೆ, ಯಾರಿಗೆ ಗೊತ್ತಿಲ್ಲದೆ ಆಗುವಂಥದ್ದು. ಯಾರ ಬಗ್ಗೆ ಯಾರು ಹೇಳ್ತಾರೆ ಅಂತ, ಹೌದಾ, ಕೆಟ್ಟ ವಿಚಾರ ಕೇಳಿ ಹೌದಂತ ಭಾವನೆ ಬಂದು ಬಿಡ್ತದೆ. ಇದೆಲ್ಲ ಪಾಪಗಳಾಗಿ ಪರಿಣಾಮ. ಅಂಥದ್ದೆಲ್ಲ ಈ ಪಂಚಗವ್ಯ ಪ್ರಾಶನದಿಂದ ನಿವಾರಣೆ ನಿಶ್ಚಿತವಾಗಿ. ಇದು ಋಷಿಗಳು ಹೇಳಿರುವಂಥದ್ದು, ನಮ್ದೆಲ್ಲ. ಇದನ್ನು ಮಾಡಿಕೊಂಡು, ಅದಕ್ಕೆ ಯಾವುದೇ ನಮ್ಮ ಹಿಂದೂ ಸನಾತನ ಧರ್ಮದ ಧಾರ್ಮಿಕ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪಂಚಗವ್ಯ ಪ್ರಾಶನಂ ಅಂತ ಒಂದು ವಿಧಿನೇ ಇದೆ. ಇವತ್ತು ಎಲ್ಲಿದೆ? ಹೌದಾ? ಮನೆಯಲ್ಲಿ ಕ್ಷೌರ ಮಾಡಿಕೊಂಡ್ರೆ ಗಂಡಸರು ಪಂಚಗವ್ಯ ತಗೊಳ್ಬೇಕು, ಶುದ್ಧಿ ಆಗಬೇಕಾದ್ರೆ. ಹೆಣ್ಮಕ್ಳು ಮುಟ್ಟಾದ ಸ್ನಾನ ಮಾಡಿದ ದಿವಸ ಪಂಚಗವ್ಯ ತಗೊಂಡ ನಂತರ ದೇವರಿಗೆ ಅಡುಗೆ ಮಾಡಲಿಕ್ಕೆ ಅವರಿಗೆ ಅರ್ಹತೆ ಬರುತ್ತೆ. ಎಲ್ಲಿದೆ ಇವತ್ತು? ಹೌದಾ? ಅದಕ್ಕೆ ಇದು ನಮ್ಮ ಪ್ರಾಚೀನ ಋಷಿಗಳು ಮಾಡಿಟ್ಟಿರ್ತಂಥ ಒಂದು ಕಟ್ಟಳೆಗಳು, ಪದ್ಧತಿಗಳು, ವಿಧಾನಗಳು, ಶಾಸ್ತ್ರಬದ್ಧವಾಗಿದೆ. ಸತ್ಯ. ಅದು ನಂಬಿದವರು ನಂಬ್ತಾರೆ, ಹೇಗಾದ್ರೂ ಮೂಢನಂಬಿಕೆ ಹೇಳ್ತಾರೆ ಅಷ್ಟೇ. ಅವರಿಗೆಲ್ಲ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಇದರ ರುಚಿ ಕೂಡ ನೋಡಿ. ಇದು ನಾನು ಕೂಡ ತೋರಿಸ್ತೇನೆ. ಕುಡಿಯುವಾಗಲೂ ಕೂಡ ಯತ್ವಗಸ್ತಿಗ ತಂಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಾತ್ ಪಂಚಗವ್ಯಸ್ಯ ದಹತ್ವಗ್ನಿರಿವೇಂಧನಂ ಓಂ ಮಾಡು. ರುಚಿ ನೋಡಿ. ನಿಮ್ಮ ಜೀವನದಲ್ಲಿ ಪ್ರಪ್ರಥಮವಾಗಿ ಎಷ್ಟು ರುಚಿ ತಗೊಳ್ತಾ ಇದೆ ನೋಡಿ. ಹೌದು. ಈ ಪಂಚಗವ್ಯರದ್ದು ನಮ್ಮ ಹುಬ್ಬಳ್ಳಿಯ ಕಾರ್ಯಾಲಯದಲ್ಲಿ ನಮ್ಮ ಇದ್ದಾರಲ್ಲ, ರಾಮಚಂದ್ರಪ್ಪನ ಮಠದ ಅನೇಕ ಜನ ಒಯ್ದಿದ್ದಾರೆ ಇದನ್ನು. ಒಬ್ಬೊಬ್ಬರದು ಬಂದೊಂದು ಅನುಭವ. ಈಗಲೂ ಕೂಡ ವೆಬ್ಸೈಟ್ನಲ್ಲಿ www.ಪಂಚಗವ್ಯ ಘೃತ ಅಂತ ಹಾಕಿದರೆ ಅದರ ಅನುಭವಗಳು ಬರುತ್ತೆ.
ಅನೇಕ ಅದರದ್ದು ಏನು ಪ್ರಯೋಜನಗಳೇನು ಅಂತ ಬರುತ್ತೆ. ಇದರಲ್ಲಿ ಹಾಲು, ಮೊಸರು, ತುಪ್ಪ, ಗೋಮಯದ ರಸ ಮತ್ತು ಗೋಮೂತ್ರದ ಪಾಕ, ಇದು 5 ಹಾಕಿ ಪಾಕ ಮಾಡಿ ಮಾಡ್ತಾರೆ. ಅದ್ರ ವಿಧಾನ ನನಗೆ ಗೊತ್ತಿಲ್ಲ, ಮಾಡಿದವ್ರ ಹತ್ರ ನಾವು ಸಿದ್ಧ ಇದ್ದನ್ನು ತಗೊಂಡ್ಬಿಟ್ರೆ ಆಯಿತು. ನಾನೇ ಎಲ್ಲ ಮಾಡಬೇಕು ಅನ್ನೋ ಥರ ಆಗೋದಿಲ್ಲ. ಇದು ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಮಾನವರು ತುಂಬ ತುಂಬ ಸರಿಯಾಗಿ ಮಾಡಿದ್ದಾರೆ. ಮತ್ತು ಅಲ್ಲಿಯ ಮಾಡುತ್ತೆ ಗೋಮೂತ್ರ, ಈಗ ನೇರವಾಗಿ ಬರೋದಿಲ್ಲ. ಯಾವ ಗೋಮೂತ್ರದಲ್ಲಿ ಆ ಒಂದು ಶಕ್ತಿ ಇದೆ ಅದನ್ನೇ ಬಳಸಬೇಕಷ್ಟೆ. ಇದು ಯಾರಿಗೆ ನಿದ್ರೆ ಬರೋದಿಲ್ಲ, ರಾತ್ರಿ ಮಲಗುವಾಗ ಒಂದೊಂದು ಹನಿ ಮುಗಿಯಾಗಲಿ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಯಾರಿಗೆ ಎಸಿಡಿಟಿ ಇದೆ, ಆಮ್ಲ ಪಿತ್ತ ರೋಗ ಇದೆಯಲ್ಲ, ರಾತ್ರಿ ಮಲಗುವಾಗ ಅರ್ಧ ಚಮಚ ಬಾಯಿಲ್ ಹಾಕಿ 1-2 ನಿಮಿಷ ಮಾಡಬೇಕು, ಅದು ಪೂರ್ತಿ ನೀರಾಗುತ್ತೆ. ಅದನ್ನು ನುಂಗಿ ಮಲಗಬೇಕು. 100ಕ್ಕೆ 100 ಆ ಆಮ್ಲ ಪಿತ್ತ ಹೋಗುತ್ತೆ. ಇದು ಅನುಭವದಿಂದ, ನನ್ನ ಅನುಭವ ಅಲ್ಲ, ಅನುಭವ ಹೇಳಿದವ್ರದ್ದು. ಈಗ ಯಾರಿಗೆ ಈ ನರಗಳ ದೋಷ ಇದೆಯಲ್ಲ, ಈ ಅರ್ಧ ಚಮಚವನ್ನು ಆಕಳ ಹಾಲಿನಲ್ಲಿ, ಬಿಸಿ ಹಾಲಿನಲ್ಲಿ ಹಾಕಿ ಕುಡಿದ್ರೆ ನರಗಳ ದೋಷನೇ. ಬೆಳಗ್ಗೆ ಅರ್ಧ ಚಮಚ, ಸಾಯಂಕಾಲ ಅರ್ಧ ಚಮಚ. ಯಾರಿಗೆ ಜ್ಞಾಪಕ ಶಕ್ತಿ ಇಲ್ಲ, ಮಕ್ಕಳಿಗೆ ಬಂತಲ್ಲ, 10 ವರ್ಷದ ಒಳಗಿನ ಮಕ್ಕಳಿಗೆ 3 ಹನಿ, 10 ವರ್ಷದ ಮೇಲಿನವರಿಗೆ ಅರ್ಧ ಚಮಚ ಆಕಳ ಹಾಲು ಕುಡಿ. ಅವರ ಒಂದು ವಿಚಾರ ಶಕ್ತಿ, ಜ್ಞಾಪಕ ಶಕ್ತಿ, ವಿವೇಕ ಬುದ್ಧಿ ಎಷ್ಟು ಚೆನ್ನಾಗಾಗತ್ತೆ ಅಂತ. ಮೂಗಿಗೆ ಹಾಗೆ ಹಾಕಿ ಅವರ ಈ ಮೆದುಳಿನ ಶಕ್ತಿ ಎಷ್ಟು ನೇರವಾಗಿ ಮೆದುಳಿಗೆ ಹೋಗುತ್ತೆ ಇದು ಪರಿಣಾಮ. ಹೊಕ್ಕಳಿಗೆ ಹಾಕಿ ಅದ್ಭುತ ಪರಿಣಾಮ ಇದೆ. ಆಮೇಲೆ ಯಾರ ಮುಖದ ಮೇಲೆ ಕಲೆ ಇದೆ, ರಾತ್ರಿ ಮಲಗುವ ಮುಖ ಕಚಲಿ, ಬೆಳಿಗ್ಗೆ ತೊಳೆದು ಕೆಲವೇ ದಿನದಲ್ಲಿ ಮುಖದ ಎಲ್ಲ ಕಡೆ ಕೂಡ ಹೋಗುತ್ತೆ. ನಿಮ್ಗೆ ಯಾವುದೇ ಒಂದು ಈ ವಿದೇಶಿ ಕಂಪನಿಗಳ ಮುಲಾಮ್ ಹಚ್ಚೋ ಅಗತ್ಯ ಇಲ್ಲ. ಇದೇ ಅಗತ್ಯ ಇಲ್ಲ, ಬೇಕಾದ್ರೆ ಅವರು ಪ್ರಯೋಜನ ಮಾಡಿ ನೋಡಿ, ಇದನ್ನು ಬಳಸಿ ಪ್ರಯೋಜನ ನೋಡಿ. ಹೀಗಾಗಿ ಬಹುಪಯೋಗಿ ಅಂತ ಈ ಪಂಚಗವ್ಯ ಗ್ರಥ ಇದೆಯಲ್ಲ, ಅದ್ಭುತವಾದಂಥ ಶಕ್ತಿ ಇದೆ. ಇನ್ನೂ ಇದರದ್ದು ಪ್ರಯೋಜನ ಇದೆ. ಈಗ ಕುಷ್ಠರೋಗ ಬಂದವರಿಗೆ ಇದನ್ನು ಹತ್ತಾರೆ. ಆ ಹುಣ್ಣಿನ ಇದರದ್ದೆಲ್ಲ ತುಂಬ ತೀವ್ರತೆಯನ್ನು ಕಡಿಮೆ ಮಾಡಿಬಿಡ್ತದೆ. ಅದು ಬೇಕಾದ್ರೆ ಪ್ರಯೋಗ ಮಾಡಿ ನೋಡಿ. ನಾನು ಇದರ ವೈದ್ಯ ಅಲ್ಲ, ಆದರೆ ಅನುಭವಿಗಳ ಒಂದು ಅನುಭವವನ್ನು ತಮ್ಮ ಎದುರಿಗೆ ಹೇಳಿದ್ದೇನೆ. ಇದೆಲ್ಲ ಗೋವಿದ್ರ ಮಾತ್ರ ಬರುವಂಥದ್ದು. ಆ ಗೋವಿನ ರಕ್ಷಣೆಗಾಗಿ ಅನೇಕ ಥರದ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಶಸ್ವಿಯಾಗಲಿ ಮತ್ತು ಪುನಃ ಗೋ ಆಧಾರಿತ ಜೀವನ ಪದ್ಧತಿ ನಮ್ಮದಾಗಲಿ ಅನ್ನುವಂಥ ತಮ್ಮಂತಹ ಮಾಧ್ಯಮಗಳು ಹೆಚ್ಚು ಜನರಿಗೆ ಇದನ್ನು ತಿಳಿಸಬೇಕು ಅಂತ ಮತ್ತೆ ವಿನಂತಿ ಮಾಡ್ತೇನೆ ನಾನು. ಈಗ ಇಷ್ಟೆಲ್ಲ ನೀವು ಮಾಡ್ತಾ ಇದ್ದೀರಿ, ನಿಮ್ಮ ದಿನಚರಿ, ನಿಮ್ಮ ಈ ಗೋವಿನ ಸಾಕಣೆ, ಅದರ ಒಟ್ಟು ಸವಾಲು ಅದೆಲ್ಲ ಹೇಗಿದೆ? ನಿಮ್ಮ ಉತ್ಪನ್ನಗಳಿಗೆ ಎಷ್ಟು ಮಾರುಕಟ್ಟೆ ಆಗ್ತಾ ಇದೆ? ಈಗ ಈ ಉತ್ಪನ್ನಗಳು ಈಗ ಮಾತ್ರ ಮಾರುಕಟ್ಟೆಯಲ್ಲಿ ಸ್ವಲ್ಪ ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ವಿಶ್ವಾಸ ಇದೆ ಇದು ಆಗತ್ತೆ ಅಂತ. ಇನ್ನೊಂದು ವರ್ಷ ತಿಂಗಳದ ಒಳಗೆ ತುಂಬ ಚೆನ್ನಾಗಿ ಜನರಿಗೆ ಇದಾಗುತ್ತೆ. ಆದರೆ ಒಂದು ಸವಾಲು ಬರುತ್ತೆ ಅಂತ ಕೇಳಿದ್ರೆ, ಎಲ್ಲರೂ ತಾನು ಮಾಡ್ತೇನೆ ಅಂತ ಹೊರಟಾಗ ಮಾರುಕಟ್ಟೆಯಲ್ಲಿ ಒಂದ್ಸಲ ಏನಾಗಬಹುದು, ನಮ್ಮ ಇದಕ್ಕೆ ದೊಡ್ಡ ದೊಡ್ಡ ಯಂತ್ರಗಳನ್ನ ಹಾಕಿ ಮಾಡಿಬಿಟ್ರೆ ಏನಾಗುತ್ತೆ, ನಮ್ಮ ಬೇಡಿಕೆ ಇರೋದಿಲ್ಲ, ಆಕರ್ಷಕವಾಗಿದೆ ಇದಕ್ಕೆ. ಅಂಥ ಸಂದರ್ಭದಲ್ಲಿ ಸವಾಲುಗಳು ಬರ್ಬೋದು, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಒಂದೊಮ್ಮೆ ನಮ್ಮ ಸವಾಲು ಬಂದರೆ ನಮ್ಗೆ ಜೀವನಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು. ಆದರೆ ಜನರಿಗೆ ಗೋವಿನ ಮಹಿಮೆ ತಿಳಿಲಿ ಮತ್ತು ಶುದ್ಧವಾದದ್ದು ಹೋಗಲಿ ಸಮಾಜಕ್ಕೆ. ಬಾಕಿ ಸವಾಲಂತೂ ಏನಿಲ್ಲ. ಸುದೈವದಿಂದ ಈಗಂತೂ ಎಲ್ಲ ಪಕ್ಕದಲ್ಲೇ ನಮ್ಮೆಲ್ಲ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡುವಂತಹ ಎಷ್ಟು ಒಳ್ಳೆ ಕೆಲಸವನ್ನು ನೋಡ್ಕೊಳ್ಳುವಂಥ ಜನ ಇದ್ದಾರೆ, ಸಿಬ್ಬಂದಿ ವರ್ಗ ಎಲ್ಲ ಮಾತೆಯರು. ನನಗೊಂದು ಆನಂದ ಇದೆ, ಇದು ಗ್ರಾಮೀಣ ಭಾಗದಲ್ಲೇ ಒಂದು ಉದ್ಯೋಗಾವಕಾಶ ಆಯ್ತಲ್ಲ. ಹೌದೌದು, ಉದ್ಯೋಗಾವಕಾಶ ಆಯಿತು, ಅವರಿಗೂ ಖುಷಿ ಇದೆ ಕೆಲಸ ಮಾಡುವಂಥವರಿಗೂ. ಉಳಿದ ಸವಾಲು ಅಂದರೆ ಹಸುಗಳಿಗೆ ಏನಾದ್ರು ದೊಡ್ಡ ರೋಗ ಬಂದಾಗ ಅದು ಸವಾಲು ಆಗ್ತದೆ ಆಗ. ಯಾಕೆಂದರೆ ನಮ್ಮಲ್ಲಿ ನಾವು ಆಗ ವೈದ್ಯರನ್ನು ಕರೆಬೇಕು, ಆ ಸಂದರ್ಭದಲ್ಲಿ ಸಿಗಬೇಕು. ಅದಕ್ಕೆ ಪಾರಂಪರಿಕ ವೈದ್ಯರು ಹತ್ತಿರದಲ್ಲಿ ಇದ್ದರಿಂದ ಅದು ದೊಡ್ಡ ಪ್ರಮಾಣದ ಸವಾಲು ಆಗಿಲ್ಲ ಇನ್ನೂ ತನಕ, ಆಗೋದು ಬೇಡ. ಕರೆಕ್ಟ್. ವೀಕ್ಷಕರೇ, ಇಲ್ಲಿಯವರೆಗೆ ಈ ಗೋಧಾಮವನ್ನು, ಗೋ ಆಶ್ರಮವನ್ನು, ಗೋ ಸಾಕಾಣಿಕೆಯ ಸವಾಲುಗಳನ್ನು ಎದುರಿಸೋದು ಹೇಗೆ, ಸ್ವತಂತ್ರವಾಗಿ ಗೋವನ್ನು ಸಾಕಬಹುದು, ಆ ಮಾರ್ಗ ಯಾವುದು, ಅದನ್ನು ದತ್ತಾತ್ರೇಯ ಭಟ್ರವರು ಬಹಳ ಒಂದು ಸಣ್ಣ ಪ್ರಮಾಣ ಅಂತ ಅನ್ನಿಸ್ಬೋದು, ಒಂದು 40-50 ಗೋವನ್ನು ಇಟ್ಕೊಂಡು ಇದೊಂದು ಪ್ರಯೋಗ ಶಾಲೆ ಅಂತ ಭಾವಿಸಿ ನೀವು. ಅಂದರೆ ಇಡೀದಾಗಿ ಗೋ ಸಾಕುವವರು ಏನೇನೆಲ್ಲ ಮಾಡ್ಬೋದು. ಪ್ರಾಯಶಃ ನನಗನ್ನಿಸ್ತದೆ ಇದೊಂದು ನಿಧಿ, ಗೋ ನಿಧಿ ಇದು. ಇದನ್ನು ಎಷ್ಟೆಷ್ಟು ನೀವು ಬಗೆತೀರಿ, ಎಷ್ಟೆಷ್ಟು ಶೋಧಿಸ್ತೀರಿ, ಅಂತಂಥ ಒಂದು ಸಂಜೀವಿನಿ ರೂಪದ ದ್ರವ್ಯಗಳು ಅಲ್ಲಿ ಹುಟ್ಕೊಳ್ತಾ ಹೋಗ್ತವೆ. ಇದು ಕೊನೆಯಿಲ್ಲದ ಪ್ರಯಾಣ ಇದು. ಈಗ ಗೋವಿನ ಉತ್ಪನ್ನದಿಂದ ಇಷ್ಟೇ ಏನೋ ಅಲ್ಲ, ನಾವು ಮಾಡಿದ್ದಿಷ್ಟು ಅಷ್ಟೇ, ಇನ್ನು ಮಾಡಬೇಕಾದ ಬಹಳಷ್ಟಿದೆ ಅನ್ನುವಂಥ ಒಂದು ರೀತಿಯಲ್ಲಿ
ಭಟ್ರು ಹೊರಟಿದ್ದಾರೆ. ಇದರ ಉದ್ದೇಶ ಬಹಳ ಸ್ಪಷ್ಟ. ಒಂದು ಗೋವಿನ ರಕ್ಷಣೆ, ಇನ್ನೊಂದು ಗೋಭಕ್ಷಕರಿಂದ ಗೋವನ್ನು ನಾವು ರಕ್ಷಿಸುವ ಬಗೆ ಹೇಗೆ, ಮತ್ತು ಗೋವು ನಮ್ಮ ಬದುಕಿಗೆ ಎಷ್ಟು ಮಹತ್ವಪೂರ್ಣವಾದದ್ದು, ಪುಣ್ಯಕಾರಿಯಾದದ್ದು ಅನ್ನೋದನ್ನು ಅವರ ಒಂದೊಂದು ಉತ್ಪನ್ನಗಳು ನಿಮಗೆ ವೈಯಕ್ತಿಕವಾಗಿ, ನನಗಂತೂ ಅದು ವಿಸ್ಮಯಕಾರಕ ಅಂತ ಹೇಳ್ತೇನೆ ನಾನು. ಹಾಗಾಗಿ ಈ ಗೋಧಾಮಕ್ಕೆ ಬಂದದ್ದು ನನಗೆ ಸಾರ್ಥಕ ಅಂತ ಅನಿಸಿದೆ. ಮುಖ್ಯವಾಗಿ ನೀವು ಈ ಉತ್ಪನ್ನಗಳನ್ನು ಬಳಸಿ, ಈ ಉತ್ಪನ್ನಗಳ ಬಳಕೆಯಿಂದ ಇಲ್ಲಿ ನಮ್ಮ ಹಿಂದೆಲ್ಲ ಇದೆ ನೋಡಿ, ಪುಟ್ಟ ಪುಟ್ಟ ಗೋವುಗಳು, ಅವುಗಳ ಆಯುಷ್ಯ ವೃದ್ಧಿ ಮಾಡಿ, ಅವರ ಸಂತತಿಯನ್ನು ವೃದ್ಧಿ ಮಾಡಿ, ಆ ಮೂಲಕ ಭಾರತದ ಸಾಂಸ್ಕೃತಿಕ ಜಗತ್ತನ್ನು, ಧಾರ್ಮಿಕ ಜಗತ್ತನ್ನು, ನಮ್ಮ ಸನಾತನ ನೆಲೆಯನ್ನು, ನಮ್ಮ ಅಸ್ಮಿತೆಯನ್ನು ಉಳಿಸುವಂಥ ಒಂದು ಮಹಾನ್ ಕೈಂಕರ್ಯದಲ್ಲಿ ನಾವೆಲ್ಲ ಅಳಿಲುಗಳಾಗಬೇಕು, ನಮ್ಮ ಸೇವೆ. ಹಾಗಾಗಿ ಇದೆಲ್ಲವೂ ನೀವು ಮಾಡ್ತೀರಿ ಅಂತ ಅಂದ್ಕೊಳ್ತೇನೆ. ಈ ಉತ್ಪನ್ನಗಳು ಬೇಕಾದಾಗ ಇಲ್ಲಿ ನಂಬರ್ ಇದೆ, ಅಡ್ರೆಸ್ ಇದೆ, ಅದಕ್ಕೆ ಸಂಪರ್ಕ ಮಾಡಿ. ಈ ಗೋವುಗಳ ರಕ್ಷಣೆಯ ಅಭಿಯಾನದಲ್ಲಿ ನೀವು ಸಹಕಾರಿಯಾಗ್ತೀರಿ ಅಂತ ಭಾವಿಸ್ತಾ, ದತ್ತಾತ್ರೇಯ ಭಟ್ ಅವರ ಈ ಒಂದು ಶ್ರಮಕ್ಕೆ, ಅವರ ತ್ಯಾಗ, ಅವರ ಸೇವೆ, ಅವರು RSS ಮೂಲಕವೂ ಮಾಡ್ತಾಯಿದ್ದಾರೆ, ಗೋ ರಕ್ಷಣೆಯ ಮೂಲಕವೂ ಮಾಡ್ತಾಯಿದ್ದಾರೆ. ಎಲ್ಲ ರೀತಿಯಿಂದಲೂ ಅವರ ಇಡೀ ಜೀವ ಮತ್ತು ಜೀವನ ಈ ಸಮಾಜಕ್ಕೆ ಸಮರ್ಪಣೆ ಆಗಿದೆ. ಹಾಗಾಗಿ ಅವರು ಯಾವುದೇ ಸ್ವಾರ್ಥದಿಂದ ಇದನ್ನು ಮಾಡ್ತಾ ಇಲ್ಲ. ಗೋ ರಕ್ಷಣೆಗೆ, ಗೋ ಗವ್ಯದಿಂದ, ಗೋ ಉತ್ಪನ್ನದಿಂದ ಇನ್ನೊಬ್ಬರಿಗೆ ಕೈ ಚಾಚಿದೇನೆ, ಬೇಡದೇನೆ ಅದನ್ನು ರಕ್ಷಿಸೋದು ಹೇಗೆ ಅನ್ನುವ ಮಾರ್ಗವನ್ನು ಕಂಡುಕೊಳ್ತಾ ಇದ್ದಾರೆ ಅವರು. ಅದೊಂದು ಬಹಳ ದೊಡ್ಡ ಸೇವೆ ಅಂತ ನಾನು ಭಾವಿಸಿದ್ದೇನೆ. ಭಟ್ರೆ ನಮಸ್ತೆ, ತುಂಬಾ ಧನ್ಯವಾದ, ಅಭಿನಂದನೆ. ಬಹಳ ಸಂತೋಷ. ಅಡ್ಡಿಲ್ಲ. ಹಾಗೆ ಬೇರೆ ಬೇರೆ ಗೋಶಾಲೆಗಳದ್ದು ಕೂಡ ತಾವು ಹೌದು ಕೊಡಬೇಕು, ಪ್ರಚಾರ ಮಾಡ್ತಾ ಇದ್ದೇನೆ. ಇದು ನನ್ನ ಜೀವನದ ಒಂದು ಪ್ರಯಾಣದಲ್ಲಿ ಬಹಳ ನನಗೆ ಒಂದು ಪುಣ್ಯ ಸಂಪಾದನೆಯ ಕೆಲಸ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಈ ನಿಮ್ಮ ಚಲನ್ ನೋಡಿದವರಿಗೂ ಪುಣ್ಯನೇ. ಹೌದು ಹೌದು. ಯಾಕೆ ಗೊತ್ತುಂಟ, ಎಷ್ಟೋ ವಿಷಯಗಳು ಇನ್ನೂ ಜ್ಞಾನಿಗಳು ತುಂಬಾ ಜನ ಇದ್ದಾರೆ. ಅದು ಸಮಾಜಕ್ಕೆ ದೊರಕಲಿ. ಹೌದು, ನೀವು ಮುಂದೆ ಬಂದಿದ್ದೀರಿ. ನಿಮ್ಮ ಈ ಒಂದು ಮಾಧ್ಯಮ ಕೂಡ ಬಹು ಚೆನ್ನಾಗಿ ಬೆಳೀಲಿ. ನಮ್ಮ ಎಲ್ಲ ಈ ಗೋಶಾಲೆಯ ಗೋಮಾತೆಗಳ ಆಶೀರ್ವಾದ ತಮಗೂ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀನಿ.